ಈ ಮಧ್ಯೆ ಪರೀಕ್ಷಿತ್ ರಾಜನಿಗೆ ಒಂದು ಸಂಶಯ ಬರ್ತದೆ. ಎಲ್ಲ ಯಾದವರು ನಾಶ ಆಗಬೇಕು ಅಂತ ಹೇಳಿ ಸುಕುಲಂ ಸಂಜೀವಿಷ್ಣ ಎಲ್ಲ ನಾಶ ಆದಾಗ ಇವನು ಉದ್ಧವ ಒಬ್ಬ ಹೇಗೆ ಬದುಕಿಕೊಂಡ, ಅವನು ಬದರಿ ಹೋಗಿ ಉಪದೇಶ ಮಾಡಿದ ಅವನು ಹೇಗೆ ಬದುಕಿ ಉಳಿದ ಅನ್ನೋ ಒಂದು ಸಂಶಯ ಬರ್ತದೆ ಪರೀಕ್ಷಿತ್ ರಾಜನಿಗೆ. ಅವನು ಕೇಳ್ತಾನೆ, ನಿಧನಮುಪಗತೇಷು ವೃಷ್ಣಿ ಭೋಜೇಷು ಅಧಿರಥ ಯೂಥಪೇಷು ಮುಖ್ಯ ಸತು ಕಥಂ ಅವಶಿಷ್ಟ ಉದ್ಧವ ಯತ್ಸ್. ಅವ್ರು ಹೇಳ್ತಾರೆ, ಪ್ರಭುರಪಿ ತತ್ಯಜ ಆಕೃತಿ ತ್ರಧೀಶಃ. ಹೇಳ್ತಾರೆ, ನಿಧನ ಉಪಗತೇಷು ವೃಷ್ಣಿ ಭೋಜೇಷು, ಇಡೀ ಯಾದವಂಶ, ವೃಷ್ಣಿಗಳು ಭೋಜರು ಅಂದರೆ ಅದೇ ಯಾದವರ ಪ್ರಭೇದ, ಸಮಸ್ತ ಯಾದವರು ಒಂದು ದಿವಸದಲ್ಲಿ ಹೊಡೆದಾಡಿಕೊಂಡು ಸತ್ತರು. ಇದು ವಿಚಿತ್ರ. ಎಷ್ಟು ಕುಡಿದ್ರು ಹಾಗೆ ಹೊಡೆದಾಡಿಕೊಂಡು ಸತ್ತದ್ದು ಇನ್ನೊಂದು ದಾಖಲೆ ಇಲ್ಲ. ಅದು ಬರೇ ಕುಡಿತದಿಂದ ಸತ್ತದ್ದಲ್ಲ, ಭಗವಂತನ ಇಚ್ಛೆ ಸಾಧಿಸಿದವರಲ್ಲ. ನಿಧನ ಉಪಗತೇಷು ವೃಷ್ಣಿ ಭೋಜೇಷು, ಇಡೀ ವೃಷ್ಣಿವಂಶ ಭೋಜವಂಶ ಸಮಸ್ತ ಯಾದವರು ನಾಶವಾದಾಗ, ಅದು ಎಂಥವರಪ್ಪ, ನಂಬಲಿಕ್ಕಾಗತ್ತ? ಎಲ್ಲರೂ ಅಧಿರಥ ಯೂಥಪೇಷು, ಎಲ್ಲರೂ ಮಹಾರಥಿಗರು, ಮಹಾವೀರರು. ಅವರೇನು ಸಮುದ್ರ ತೀರದಲ್ಲಿ ಒಂದು ಮುಳ್ಳಿನ ಗಿಡ ಕಿತ್ತುಕೊಂಡು ಹೊಡೆದಾಡಿಕೊಂಡು ಸಾಯೋದು ಅಂದರೆ ನಂಬಲಿಕ್ಕುಂಟ? ಅದು ಭಗವಂತನ ಇಚ್ಛೆ ಅಷ್ಟೇ. ಅವನು ಇಚ್ಛೆ ಮಾಡಿದರೆ ಎನಿಥಿಂಗ್ ಮೇ ಹ್ಯಾಪನ್. ಇಲ್ಲದೇ ಇದ್ದರೆ ಅವರೆಲ್ಲರೂ ಅಧಿರಥ ಯೂಥಪೇಷು. ಅಧಿರಥ ಅಂದರೆ ಮಹಾರಥ ಅಂದರು, ಅಧಿರಥ ಅಂದರು ಒಂದೇ ಅರ್ಥ. ಸಂಸ್ಕೃತದಲ್ಲಿ 10,000 ಜನ ವೀರ ಸೈನಿಕರನ್ನು ರಥದಲ್ಲಿ ಕೂತು ಒಬ್ಬನೇ ಹೋರಾಡಿ ಗೆಲ್ಲಬಲ್ಲವನಿಗೆ ಅಧಿರಥ ಅಂತ ಹೆಸರು. 10,000 ವೀರರೊಡನೆ ಹೋರಬಲ್ಲ, ಏಕಾಕೇ ಹೋರಬಲ್ಲವನು. ಅಂಥ ಅಧಿರಥರ ಯೂಥ ಸಮುದಾಯ, ಅದಕ್ಕೆ ಒಡೆಯ. ಅಂಥ ಒಡೆಯರ ಯೂಥ, ಅದಕ್ಕೆ ಒಡೆಯರು. ಅಂದರೆ ಇವರಿಗೆ ಸಾಟಿಯೇ ಇಲ್ಲ. ಮಹಾವೀರರ ಗುಂಪಿಗೆ ಒಡೆಯರಾಗಿರ್ತಕ್ಕವ್ರು ಎಲ್ಲರೂ ಒಬ್ಬೊಬ್ಬರು ಕೂಡ. ಅಂಥವರೆಲ್ಲ ನಿಧನೋಪಗತೇಷು. ಯಾವುದೋ ಒಂದು ಮುಳ್ಳಿನ ಗಿಡ, ಸಮುದ್ರ ತೀರದಲ್ಲಿ ಬೆಳೆಯುವಂಥ ಮುಳ್ಳಿನ ಗಿಡ, ಅದು ದರ್ಭೆ ಜಾತಿ ಮುಳ್ಳಿನ ಗಿಡ, ಇಶಿಕಾ ಅಂತ ಹೇಳ್ತಾರೆ, ಅದನ್ನು ಹೊಡ್ಕೊಂಡು ಸತ್ರು ಅಂದರೆ ಆಯಿತು. ಸತ್ತದ್ದು ನಿಜ, ಒಪ್ಪಿಕೊಳ್ಳೇಬೇಕು. ಆದರೆ ಅಷ್ಟು ಜನ ಸತ್ರು, ಅವರು ಮಹಾವೀರರೆಲ್ಲ ಸತ್ರು. ಈ ಪಾಪದ ಒಬ್ಬ ಹೇಗೆ ಉಳ್ಕೊಂಡ? ಯಾಕೆ ಮುಖ್ಯ, ಯಾದವರಲ್ಲಿ ಬಹಳ ಮುಖ್ಯನಾದವನು. ಅವರೆಲ್ಲ ವೀರರಾದರೆ ಇವನು ಜ್ಞಾನಿ, ಮಹಾಜ್ಞಾನಿ. ಅದರಿಂದ ಮತ್ತು ಕೃಷ್ಣ ಭಕ್ತರಲ್ಲಿ ಮುಖ್ಯ. ಅದು ನಾನು ಮೊನ್ನೆ ಕೂಡ ಹೇಳಿದ್ದೆ. ಬಾಲ್ಯದಲ್ಲಿ 5 ವರ್ಷದ ಮಗುವಾಗಿದ್ದಾಗ ಕೂಡ ಕೃಷ್ಣನ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡುವ. ಆ ಪ್ರಾತರಾಶ ಬೆಳಗಾತ ಗಂಜಿ ಊಟಕ್ಕೆ ಬಾ ಅಂತ ತಾಯಿಗಾದ್ರೆ ನನ್ನ ಪೂಜೆ ಎಲ್ಲ ಬರೋಲ್ಲ ಅಂತ ಹೇಳೋನು. ಅಷ್ಟು ಮಗುವಿನಿಂದ ಕೃಷ್ಣ ತನ್ಮಯತೆ ಅವನು. ಅಂಥ ಉದ್ಧವ ಅವನೇನು ಯುದ್ಧ ಮಾಡೋನಲ್ಲ ಪಾಪ. ಅವನು ಹೇಗೆ ಉಳ್ಕೊಂಡ? ಇವರೆಲ್ಲ ಕುಡಿದು ಹೊಡೆಯುವಾಗ ಅವನನ್ನು ಹೊಡೆದು ಸಾಯಿಸಲಿಲ್ಲ. ಯಾಕೆ? ಅವನು ಸತು ಕಥಂ ಅವಶಿಷ್ಟ ಉದ್ಧವ ಒಬ್ಬ ಹೇಗೆ ಉಳಿದ? ಎಲ್ಲರೂ ಸತ್ತ. ಯಾಕೆಂದರೆ ಸ್ವತಃ ಕೃಷ್ಣನೇ ಅವತಾರ ಸಮಾಪ್ತಿ ಮಾಡಿದ್ದಾರೆ. ಎಕ್ಸೆಪ್ಷನ್ ಇಲ್ಲ ಅಂದರೆ ಇವನೊಬ್ಬ ಯಾಕೆ ಎಕ್ಸೆಪ್ಷನ್ ಆಗಿ ಉಳಿದ? ಗಾಂಧಾರಿಯ ಶಾಪದಲ್ಲಿ ಸರ್ವನಾಶ ಅಲ್ವ? ಅದಕ್ಕೋಸ್ಕರ ಗಾಂಧಾರಿಯ ಶಾಪವನ್ನು ಉಳಿಸಬೇಕು ಅಂತ ತಾನು. ಗಾಂಧಾರಿಯ ಶಾಪ ಒಂದು, ಋಷಿಗಳ ಶಾಪ ಒಂದು. ಋಷಿಗಳು ಹೊಡೆದಾಡಿಕೊಂಡು ಸಾಯ್ತೀರಾ ಅಂತ ಹೇಳಿ ಅದೆಲ್ಲವನ್ನು, ಋಷಿ ಶಾಪವನ್ನು ಉಳಿಸಬೇಕು ಭಗವಂತನಿಗೆ, ಅದಕ್ಕೋಸ್ಕರ ತಾನೂ ಅವತಾರ ಸಮಾಪ್ತಿ ಮಾಡಿದ. ಆಗ ಉದ್ಧವ ಕಥಂ ಅವಶಿಷ್ಟ, ಇವನು ಒಬ್ಬ ಹೇಗೆ ಉಳ್ಕೊಂಡ? ಈ ಋಷಿ ಶಾಪದಿಂದ, ಗಾಂಧಾರಿ ಶಾಪದಿಂದ ಸ್ವತಃ ಕೃಷ್ಣನೇ. ಯಾಕಂದ್ರೆ ಯತ್ ಪ್ರಭುರಪಿ ತತ್ಯಜ ಆಕೃತಿಂ, ಸ್ವತಃ ಭಗವಂತನೇ ತನ್ನ ಆಕೃತಿಯನ್ನು ತೊರೆದ ಅಂತ. ಯಾರೋ ತ್ರಯಧೀಶಃ, ಅವನು 3 ಲೋಕಗಳ ಒಡೆಯ. 3 ಲೋಕಗಳಿಗೆ ಭೂರ್ಭುವ ಅಂದರೆ ಇಡೀ ವಿಶ್ವದ ಒಡೆಯ, ಇಡೀ ವಿಶ್ವ ಸೃಷ್ಟಿ ಸ್ಥಿತಿ ಸಂಹಾರಗಳ ಒಡೆಯ. ಅಷ್ಟೇನ, ಅದರಿಂದ ಆಚೆ ಹೋದರೆ ಮೋಕ್ಷದಲ್ಲಿ ಶ್ವೇತದ್ವೀಪ ಅನಂತ ವೈಕುಂಠಗಳ ಒಡೆಯ, ನಿತ್ಯ ಬದುಕಿನಲ್ಲಿ ಎಚ್ಚರ ಕನಸು ನಿದ್ರೆಗಳ ಒಡೆಯ. ಈ ಎಲ್ಲ 3 ನಡೆಯುವುದು ಅವನಿಂದ. 3 ವೇದಗಳಿಂದ ಪ್ರತಿಪಾದ್ಯನಾದ ತ್ರಯಧೀಶ ಅವನು ಕೂಡ ತನ್ನ ಆಕೃತಿಯನ್ನು ತೊರೆದು ಹೋದ. ಇವನು ಹೇಗೆ ಬದುಕಿ ಉಳಿದ? ಇದು ಪರೀಕ್ಷಿತ್ ರಾಜನಿಗೆ ಒಂದು ವಿಸ್ಮಯ. ಅದು ಯಾಕೆ ಇವನು ಯಾಕೆ ಬದುಕುಳಿದ? ಇಲ್ಲಿ ಆಕೃತಿ ತತ್ಯಜೆ ಅಂತಿದೆ. ಆಕೃತಿ ಅಂದರೆ ಏನು? ಆಕಾರ. ಅಂದರೆ ಭಗವಂತ ತನ್ನ ಆಕಾರವನ್ನು ತೊರೆದ. ಆಕಾರ ತೊರೆಯುವುದು ಅಂದ್ರೆ ಏನು ತೊರೆಯೋದು?
ಆಕಾರ ತೊಳಿಬೇಕಾದ್ರೆ ಆಕಾರ ಇದ್ದ ಶರೀರವನ್ನು ತೊಳಿಬೇಕಲ್ಲ. ಅಂದರೆ ಆಕೃತಿ ಅಂದರೆ ಶರೀರದ ಶೇಪಿಗೂ ಆಕೃತಿ ಅಂತ ಹೇಳ್ತಾರೆ. ಅದರ ಶೇಪು ತೊರೆಯೋದು ಅಂತೊಂದಿಲ್ಲ, ಶರೀರವನ್ನೇ ತೊಳಿಬೇಕು, ಬರೀ ಶೇಪು ತೊಳಿಲಿಕ್ಕೆ ಬರೋಲ್ಲ. ಅದರಿಂದ ಇಲ್ಲಿ ಆಕೃತಿ ಅನ್ನೋದಕ್ಕೆ ಶರೀರ ಅಂತ ಅರ್ಥ. ಮೊದಲು ಆಕೃತಿ ಶಬ್ದಕ್ಕೆ ಏನರ್ಥ ಅನ್ನೋದೇ, ಅದಕ್ಕೆ ಆಚಾರ್ಯರು ಹೇಳ್ತಾರೆ ಶರೀರಂ ಆಕೃತಿರ್ ದೇಹ ಅಂತ ಒಂದು ಕೋಶ ಕೊಡ್ತಾರೆ. ಶರೀರ ದೇಹ ಅನ್ನೋದಕ್ಕೆ ಏನರ್ಥೋ ಅದೇ ಅರ್ಥ ಆಕೃತಿ. ಹಾಗೆ ಭಗವಂತ ದೇಹ ತೊಡೆದಿದ್ದಾನ. ಈಗ ಅದು ಆಕೃತಿ ಶಬ್ದದ ಅರ್ಥ ಗೊತ್ತಾಯ್ತು ನಮಗೆ. ಆಕೃತಿ ಅಂದರೆ ಶೇಪ್ ಅಲ್ಲ, ಫಾರ್ಮ್, ಬಾಡಿ. ಅದನ್ನು ಭಗವಂತ ಜ್ಞಾನಾನಂದಮಯ ಅಲ್ವ, ಅಂತ ತೊಳೆಯುವುದಲ್ಲಿ ಅವನು ದೇಹ ತ್ಯಾಗ ಮಾಡೋದಿಲ್ಲಲ್ಲ. ಅದಕ್ಕೆ ಹೇಳಿದರು ಭಗವಂತನ ಆಕೃತಿ ದೇಹ ಶರೀರ ಅಂತ ಎಲ್ಲಾರು ಬಂದರೆ ಅದಕ್ಕೆ ಏನರ್ಥ ಅಂದರೆ ನಾವು ಹೇಳ್ತಾರೆ ಕುಫ್ ಪೃಥ್ವೀನ, ಪೃಥ್ವಿ ಕುಫ್ ಪೃಥ್ವಿ ಚ ಮಹೀತಿ ಚ, ಆ ಭೂಮಿ ಅಂತ ಅರ್ಥ. ಭಗವಂತನ ಆಕೃತಿ ಅಂತಂದರೆ ಶರೀರ ಅಂತಂದರೆ ಕುಹು ಪೃಥ್ವಿ ಚ ಮಹೀಚ. ಕುಹು ಪೃಥ್ವಿ ಮಹಿ ಅಂದರೆ ಭೂಮಿ ಹೆಸರು. ಎಲ್ಲಿ ಭಗವಂತನ ಶರೀರದ ಉಲ್ಲೇಖ ಬರ್ತದೆ ಶಾಸ್ತ್ರದಲ್ಲಿ, ಶರೀರ ತೊರೆದ ಅಂತ, ಆಗ ಭೂಮಿಯನ್ನು ತೊರೆದ ಅಂತ ಅರ್ಥ. ಶರೀರ ಅನ್ನೋದಕ್ಕೆ ಭೂಮಿ ಅಂತ ಅರ್ಥ. ಯಾಕೆಂದ್ರೆ ಯಸ್ಯ ಪೃಥಿವೀ ಶರೀರಂ ಯಂ ಪೃಥಿವೀ ನಮೇದ ಯಃ ಪೃಥಿವಿಯ ಅಂತರೋ ಯಮೇತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಉಪನಿಷತ್ತು ಹೇಳುತ್ತೆ ಎಲ್ಲವೂ ಅವನ ಶರೀರ. ಯಾಕೆಂದ್ರೆ ಎಲ್ಲದರ ಒಳಗಿರೋ ಅವನು. ಈಗ ಇದು ನಮ್ಮ ಶರೀರ, ಇದರೊಳಗೆ ನಾವಿದ್ದೇವೆ, ನಮ್ಮೊಳಗೆ ಭಗವಂತ ಇದ್ದಾರೆ ಅಂದರೆ ಅವನಿಗೂ ಇದು ಶರೀರ ಆಯ್ತಲ್ಲ. ಇಡೀ ಪೃಥ್ವಿ ಒಳಗೆ ಭಗವಂತ ಇದ್ದಾನೆ, ಅದನ್ನ ಪೃಥ್ವಿ ಅವನಿಗೆ ಶರೀರ ಆಯ್ತಲ್ಲ. ಇಡೀ ಅದು ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಇಡೀ ವಿಶ್ವದ ಒಳಗೆ ಭಗವಂತ ಇದ್ದಾನೆ. ಪ್ರತಿಯೊಂದು ವಸ್ತು ಭಗವಂತನಿಗೆ ಶರೀರ ಸ್ಥಾನೀಯ. ಯಸ್ಯ ಆತ್ಮ ಶರೀರಂ, ಜೀವನೂ ಕೂಡ ಭಗವಂತನೇ ಶರೀರ, ಯಾಕಂದ್ರೆ ಅದರೊಳಗೆ ಅವನಿದ್ದಾನೆ. ಹಾಗಾಗಿ ಪೃಥ್ವಿ ಅನ್ನೋದು ಭಗವಂತನ ಶರೀರದಂತೆ ಅನ್ನೋದು ಶಾಸ್ತ್ರಕಾರರ ಅಂಬೋಣ. ಆ ದೃಷ್ಟಿಯಿಂದ ಭಗವಂತ ಆಕೃತಿಯನ್ನು ಬಿಟ್ಟ ಅಂದರೆ ಶರೀರವನ್ನು ಬಿಟ್ಟ ಅಂತ, ಶರೀರವನ್ನು ಬಿಟ್ಟ ಅಂದರೆ ಭೂಮಿಯನ್ನು ಬಿಟ್ಟ ಅಂತ ಅರ್ಥ. ಅಂದರೆ ಭೂಮಿಯನ್ನು ಬಿಡುವುದು ಎಲ್ಲಿ ಅವನು? ಈ ಉತ್ತರ ಆಗಲಿಲ್ಲ. ಈಗ ಬಿಡುವುದು ಹೇಗೆ? ಎಲ್ಲ ಕಡೆ ಆಮ್ನಿಪ್ರೆಸೆಂಟ್ ಸರ್ವಗತನಾದವ ಬಿಡುವುದು ಹೇಗೆ? ಹಾಗಾದರೆ ಭೂಮಿಯಲ್ಲಿದ್ದ ಜನಕ್ಕೆ ಕಾಣಿಸದಾದ ಅಂತ ಅಷ್ಟೇ ಅರ್ಥ. ಭೂಮಿ ಬಿಡೋದು ಬಿಡ್ಲಿಕ್ಕೂ ಆಗೋಲ್ಲ ಅವನಿಗೆ ಸರ್ವಗತ. ಅವ್ನಿಗೆ ಏನು ಬಿಡೋದು? ಏನು ಬಿಡ್ಲಿಕ್ಕೆ ಆಗೋಲ್ಲ. ಅದನ್ನೇ ಮತ್ತೊಂದು ಪುರಾಣದ ವಚನದಿಂದ ಆಚಾರ್ಯ ಸ್ಪಷ್ಟ ಹೇಳ್ತಾರೆ, ಪೃಥ್ವೀ ಲೋಕ ಸಂತ್ಯಾಗ ದೇಹತ್ಯಾಗ ಹರೇ ಸ್ಮೃತಃ. ಭಗವಂತ ದೇಹತ್ಯಾಗ ಮಾಡಿದ ಅಂದರೆ ಪೃಥ್ವೀ ಲೋಕದಿಂದ ಅದೃಶ್ಯನಾದ ಅಂತ ಅರ್ಥ. ಪೃಥ್ವೀ ಲೋಕ ಸಂತ್ಯಾಗ, ಅಲ್ಲಿಯೋ ನೋಡಿ, ಪೃಥ್ವೀ ಲೋಕ ತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಪೃಥ್ವೀ ಲೋಕದಿಂದ ತ್ಯಾಗ ಮಾಡುವುದು ಅಂದರೆ ಪೃಥ್ವೀ ಲೋಕದ ಸಂದರ್ಶನದ ತ್ಯಾಗ ಅಷ್ಟೇ, ಅದೇ ಸಂತ್ಯಾಗ. ಕಾಣುವಿಕೆ ಇಲ್ಲದೆ ಇರೋದು, ಜನರ ಕಣ್ಣಿಗೆ ಕಾಣಿಸದಾದ ಅಷ್ಟೇ. ಮತ್ತು ಎಲ್ಲ ಕಡೆ ಇದ್ದಾನೆ. ಹೀಗೆ ಅವನು ಹೇಳ್ತಾನೆ, ಭಗವಂತನೇ ತನ್ನ ಅವತಾರವನ್ನು ಸಮಾಪ್ತಿ ಮಾಡಿ ಅದೃಶ್ಯನಾದ. ಅವನು ಕೂಡ ಪತಿವ್ರತೆಯ ಶಾಪವನ್ನು, ಋಷಿಗಳ ಶಾಪವನ್ನು ಕೂಡ ಪಾಲಿಸಿದ್ದಾನೆ. ಋಷಿಗಳು ಕೂಡ ಆ ಸಾಂಬನಿಗೆ ನೋಡಿ, ಆ ಸಾಯೋ ಕಾಲದಲ್ಲಿ ಏನೇನು ಬುದ್ಧಿ ಬಂದ್ಬಿಡುತ್ತೆ ಅಂತ ಅವ್ರು ಬಂದಿದ್ದಾರೆ. ಋಷಿಗಳು ಬಂದಾಗ ಬೇಕು ಅಂತ ಸಾಂಬನಿಗೆ, ಸಾಂಬ ತುಂಬ ಸುಂದರ. ಅವನು ಎಷ್ಟು ಸುಂದರ ಅಂದರೆ ಅವನ ತಾಯಂದರೆ ಅವನ ನೋಡಿ ಹೋಗೊಳ್ತಿದ್ರು ಅಂತ. ಕೃಷ್ಣನ 16,000 ಜನ ಹೆಣ್ಣಂದಿರಿದ್ರಲ್ಲ, ಅವಳ ಸಾಂಬನನ್ನು ನೋಡಿದ್ರೆ ಮೋಹಗೊಳ್ತಿದ್ದಂತ, ಅಷ್ಟು ಚಂದ ಅಂತ ಅವಳು. ಅಂಥ ರೀತಿಯ ಮನೋವಿಕಾರ ಆದದ್ದರಿಂದಲೇ ಕೃಷ್ಣನ ಪತ್ನಿಯರು 14,100 ಜನರು ಕೊನೆಗೆ ಅವರ ಗತಿಯನ್ನು ಅಂದರೆ ಡಕಾಯಿತರು ಅಪಹಾರ ಮಾಡಿಕೊಂಡು ಹೋದರು. ಯಾಕೆಂದರೆ ಅವ್ರು ಮಾಡಿದ ಸಣ್ಣ ಪ್ರಮಾದ ಅಂದರೆ ಸಾಂಬನ್ ಏನು ಚಂದ ಈ ಹುಡುಗ ಅಂತ ಹೇಳಿದ್ರು. ತಾಯಂದಿರು ತನ್ನ ಮಗನನ್ನು ನೋಡಿ ಮೋಹ, ಅಂದರೆ ಎಷ್ಟು ಚಂದ ಈ ಹುಡುಗ, ನಮ್ಮ ಯಜಮಾನರಿಗಿಂತೂ ಚಂದ ಅಂತ ಒಂದು ಈ ಭಾವ ಹುಟ್ಟಿತಲ್ಲ. ಆದರೆ ಪಾಪ ಅವರಿಗೆ ಡಕಾಯಿತರ ವಶಾಗಿ ಅವರು ದುರಂತಕ್ಕೊಳಗಾಗಬೇಕು. ಅಂಥ ಸಾಂಬ ಚಂದ ಅಂದರೆ ಸೀರೆ ಉಡಿಸಿಬಿಟ್ರೆ ಫಸ್ಟ್ ಕ್ಲಾಸು ಸಿನಿಮಾ ನಟಿಯರು ಹಾಕಿ ಕಾಣಿಸ್ತಿದ್ದವು. ಹಾಗಾಗಿ ಒಂದು ತಮಾಷೆ ಮಾಡುವ ಅಂತ ನೋಡಿ, ಯಾದವರಿಗೆ ಕೃಷ್ಣನ ಬಳಿಯೇ ನಿತ್ಯ ಕೃಷ್ಣನ ಸನ್ನಿಧಾನದಲ್ಲಿ ಬದುಕಿರತಕ್ಕಂಥ ಮಂದಿ ಅವರು ಬೇಕು ಅಂತ ಸಾಂಬನಿಗೆ ಸೀರೆ ಉಡಿಸಿ, ಈ ಹುಡುಗಿಗೆ ಗಂಡು ಮಗು ಹುಟ್ಟುತ್ತೋ ಹೆಣ್ಮಗು ಹುಟ್ಟುತ್ತೋ ಅಂತ ಕೇಳಿದರು ಋಷಿಗಳ. ಬೇಕಿತ್ತ? ಕುಚೋದ್ಯ, ಋಷಿಗಳನ್ನು ಕುಚೋದ್ಯ ಮಾಡಿ. ಇದೆಲ್ಲ ಸಾಯೋ ಕಾಲಕ್ಕೆ ಈ ಬೇಡವಾದ ಬುದ್ಧಿಗಳು ಬಂದುಬಿಡ್ತೀವಿ. ಅಂಥ ದೊಡ್ಡವರಿಗೆ ಕೂಡ ವಿನಾಶ ಕಾಲೇ ವಿಪರೀತ ಬುದ್ಧಿ.
ಆಗ ಅವರು ಹೇಳಿದರು, ಈ ಹುಡುಗಿ ಕಬ್ಬಿಣದ ಸರಳು ಇರುತ್ತೆ, ಅದರಿಂದ ನಿಮ್ಮ ಇಡೀ ವಂಶ ನಾಶ ಆಗುತ್ತೆ ಅಂತ ಹೇಳಿದರು. ಮತ್ತೇನು ಮಾಡಲಿಕ್ಕೆ ಉಂಟು, ವಿರೋಧ ಮಾಡಿ ಸರ್ವನಾಶಕ್ಕೆ ಬೀಜಕ್ಷೇಪ ಮಾಡಿ ಆಯಿತು. ಆ ಕಬ್ಬಿಣವನ್ನು ಉಗ್ರಸೇನೆ ಏನು ಮಾಡಿದ, ಪೂರ್ತಿ ಇದರಿಂದ ತೊಂದರೆ ಆಗಬಾರದು ಅಂತ ಅದನ್ನು ಪೂರ್ತಿ ಚೂರ್ಣ ಮಾಡಿ ಪುಡಿ ಪುಡಿ ಮಾಡಿ ಸಮುದ್ರಕ್ಕೆ ಬಿಸಾಡಿದ. ಸಮುದ್ರಕ್ಕೆ ಬಿಸಾಡಿದ ಅದೆಲ್ಲ ಸಮುದ್ರಕ್ಕೆ ಹಾಕಿದ್ರೆ ನಿಮ್ಗೆ ಗೊತ್ತಿದೆ, ಏನು ಕಸ ಹಾಕಿದ್ರು ಅದು ದಡಕ್ಕೆ ತಂದು ಬಿಸಾಡಿ ಬಿಡುತ್ತೆ. ಸಮುದ್ರ ಕಸವನ್ನು ಇಟ್ಟುಕೊಳ್ಳೋಲ್ಲ, ಏನು ಕಸ ಇದು ದಡಕ್ಕೆ ಬಂದುಬಿಡುತ್ತೆ. ಅದು ದಡದಲ್ಲಿ ಬಿದ್ದು ಅದೇ ಗೊಬ್ಬರವಾಗಿ ಆ ಮುಳ್ಳಿನ ಗಿಡ ಬೆಳೀತು, ಅದನ್ನು ಹೊಡೆದಾಡ್ಕೊಂಡು ಸತ್ತು. ಆಮೇಲೆ ತಮಾಷೆ ಏನು ಅಂದರೆ, ಅದು ತುಂಡು ಮಾಡುವಾಗ ಒಂದು ಪೀಸ್ ಉಳಿದಿತ್ತು, ಕಬ್ಬಿಣದ ತುಂಡು, ಅದು ಸಮುದ್ರ ದಡಕ್ಕೆ ಬಂದಿತ್ತು. ಅದನ್ನು ಒಬ್ಬ ಬೇಡರವ ನೋಡಿ ಅದನ್ನು ತನ್ನ ಬಾಣಕ್ಕೆ ಉಪಯೋಗಿಸ್ಕೊಂಡ, ತುದಿಯಲ್ಲಿ ಚೂಪಾಗಿ ಮಾಡಲಿ. ಅದನ್ನೇ ಕೃಷ್ಣನಿಗೆ ಬಿಟ್ಟದ್ದು. ಅಂದರೆ ಆ ಶಾಪ ತನ್ನ ಮೇಲೂ ಅದು ಉಪಯೋಗ ಆಗಬೇಕು, ಋಷಿಗಳ ಶಾಪ ಸುಳ್ಳಾಗಬಾರದು ಅಂತ ಆ ಬಾಣದಿಂದ ಹೊಡೆಸಿಕೊಂಡು ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ. ಇದು ಕೃಷ್ಣ ತನ್ನ ಭಕ್ತರ ಮಾತನ್ನು ಎಂದೂ ಛಿಂಜಾಂ ಸ್ವಭಾವಮಪಿ, ನಿಮಗೆ ಜ್ಞಾನಿಗಳಿಗೆ ಎಲ್ಲಿಯಾರು ತೊಂದರೆ ಮಾಡಿದ್ರೆ ನಾನು ತೋಳನ್ನು ಕತ್ತರಿಸಿ ಬಿಸಾಡ್ತೇನೆ ಅಂತ ಹೇಳಿದ ಕೃಷ್ಣ ಅವರು. ಹಾಗಾಗಿ ಕೃಷ್ಣನೂ ಕೂಡ ಆ ಜ್ಞಾನಿಗಳ ಮಾತನ್ನು ಉಳಿಸುವುದಕ್ಕೋಸ್ಕರ, ಪತಿವ್ರತೆಯ ಮಾತನ್ನು ಉಳಿಸುವುದಕ್ಕೋಸ್ಕರ ದೇಹತ್ಯಾಗ ಅವತಾರ ಸಮಾಪ್ತಿ ಮಾಡಿದ. ಇವನಿಗೆ ಯಾಕೆ ಅಪ್ಲೈ ಆಗಲಿಲ್ಲ ಅಂತ, ಪತಿವ್ರತೆಯ ಶಾಪ ಜ್ಞಾನಿಗಳ ಶಾಪ ಇವನು ಯಾಕೆ ಉಳ್ಕೊಂಡ ಅಂತ, ಈ ಶಾಪ ಇವನು ಒಬ್ಬನಿಗೆ ಯಾಕೆ ತಕ್ಕಲಿಲ್ಲ ಅನ್ನೋದು ಪರೀಕ್ಷಿತ್ ರಾಜನ ಪ್ರಶ್ನೆ. ಅದಕ್ಕೆ ಆತ್ಮಮಾಯ ಅದೆಲ್ಲ ಭಗವಂತನ ಇಚ್ಛೆ. ಇವನು ಬದುಕಬೇಕು ಅಂತ ಭಗವಂತ ಇಚ್ಛೆ ಪಟ್ಟ, ಬದಲಿ ಕಳಿಸಿಬಿಟ್ಟ, ಬದುಕಿದ. ಅವನು ಇದ್ರ ಹೊಡೆದಾಡಿ ಸಾಯ್ಬೇಕಿತ್ತು. ಇದ್ರಿಗೆ ಏನು ತೋರಿಸುತ್ತೆ ಅಂದರೆ, ಭಗವಂತ ಬಯಸಿದರೆ ಯಾರು ಶಾಪವನ್ನು ಮೀರಬಹುದು. ಉದ್ಧವನಿಗೆ ಯಾವ ಶಾಪವು ತಟ್ಟದಂತೆ ಕಳಿಸ್ಬಿಟ್ಟ, ತಾನು ಆ ಶಾಪಕ್ಕೆ ಬಲಿಯಾದ ಬೇಕು ಅಂತ. ಅದೇ ಆತ್ಮಮಾಯ. ಇದು ಭಗವಂತರ ವಿಚಿತ್ರವಾದಂತಹ ಸಂಕಲ್ಪ. ಅದಕ್ಕೆ ಉದ್ಧವ ಹೇಗೆ ಉಳಿದ ಅಂತ ಕೇಳಿದ್ದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಕೃಷ್ಣ ಯೋಚಿಸಿದ ಅಂತೆ. ಅದೇ ಅಹಂಚೌಕ್ತ ಅಂತ ಕರೆದು ಹೇಳಿ 26 ವರ್ಷದ ಮೊದಲು ಅವರು ಇನ್ನೂ ಯಾದವರು ಸಂಹಾರ ಆಗೋದಕ್ಕಿಂತ 26 ವರ್ಷಗಳ ಮೊದಲು ಕೃಷ್ಣ ಯೋಚನೆ ಮಾಡಿದ ಅಂತ. ಅದನ್ನು ಅವಲೋಕ್ಯ ಗತಿ ಅಂತ ಅದು ಯೋಚನೆ ಮಾಡಿದ್ರೆ ಇಲ್ಲಿ ಹೇಳ್ತಾರೆ. ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ನೀವು ಅರ್ಥ ಮಾಡಬೇಕು. ನೋದ್ಧವೋ ಅಣ್ಣೋಪಿ ಮನ್ಯೂನಃ, ಉದ್ಧವ ಜ್ಞಾನದಲ್ಲಿ ನನಗಿಂತ ಯಾವ ನಿಟ್ಟಿನಲ್ಲೂ ಕಮ್ಮಿಯವನಲ್ಲ ಅಂತ ಪುನಃ ಕೃಷ್ಣ. ಇದು ಇನ್ನೊಂದು ವಿಚಿತ್ರ. ಮತ್ತು ಅವನಿಗೆ ಉಪದೇಶ ಯಾಕೆ ಮಾಡಬೇಕು? ಅವನು ಈ ಉದ್ಧವನು ಕೃಷ್ಣನಷ್ಟೇ ಜ್ಞಾನಿ ಆಗಿದ್ದರೆ ಇವನ ಮೆಸೇಜ್ ಅವನಿಗೆ ಯಾಕೆ ಪಾಠ ಹೇಳಿ ಯಾಕೆ ಹೇಳಬೇಕು? ಇಲ್ಲಿ ಇರೋದು ಹಾಗೆ. ನೋದ್ಧವೋ ಅಣ್ಣೋಪಿ ಮನ್ಯೂನಃ, ಉದ್ಧವ ಕಿಂಚಿತ್ತೂ ಕೂಡ ನನಗಿಂತ ಕಮ್ಮಿ ಅಲ್ಲ, ನನ್ನಷ್ಟೇ ಸಾಮರ್ಥ್ಯ ಉಳ್ಳತ ಜ್ಞಾನಿ. ಯಾಕೆಂದರೆ ಯದ್ಗುಣೈ ನಿರ್ಜಿತ ಪ್ರಭು, ಅವನು ತನ್ನ ಗುಣವಂತಿಕೆಯಿಂದ ನನ್ನನ್ನೇ ಸೋಲಿಸಿದವ ಅಂತಾನೆ. ಬರೇ ನನ್ನ ಸಮಾನ ಅಲ್ಲ, ನನ್ನನ್ನು ಸೋಲಿಸಿ ಮುಂದಕ್ಕೆ ಹೋದವ. ಯಾವುದರಿಂದ? ಗುಣವಂತಿಕೆಯಿಂದ ನನ್ನನ್ನು ಸೋಲಿಸಿದವ. ಅಂದರೆ ಅವನ ಗುಣಕ್ಕೆ ನಾನು ಮೆಚ್ಚಿದ್ದೇನೆ ಅಂತ ಅರ್ಥ. ಸೋಲುವುದಂದ್ರೆ ದೊಡ್ಡವರು. ಯದ್ ಗುಣೈ ನಿರ್ಜಿತ ಪ್ರಭು. ಆದ್ದರಿಂದ ಅತಃ ಮಧ್ವತ್ ಪುನರ್ಲೋಕಂ ಗ್ರಾಹಯ ನಿಹತಿಷ್ಠತು. ಅದರಿಂದ ನಾನು ಅವತಾರ ಸಮಾಪ್ತಿ ಮಾಡಿದ ಮೇಲೆ ಲೋಕದ ಜನರಿಗೆ ಜ್ಞಾನೋಪದೇಶ ಮಾಡ್ತಾ ಇಲ್ಲೇ ಇರಲಿ ಅಂತ ಭಗವಂತ ಸಂಕಲ್ಪ ಮಾಡಿದ. ಅದನ್ನು ಬದುಕಿದ. ಯಾರ ಶಾಪ? ಭಗವಂತನ ಇಚ್ಛೆ ನಡೆಯುವುದು ಹೊರತು ಯಾರ ಶಾಪವೂ ಅಲ್ಲ, ಯಾರು ಒಲವೂ ಅಲ್ಲ. ಇಲ್ಲಿ ಈಗ ಒಂದು ಸಮಸ್ಯೆ. ಕೃಷ್ಣ ಹೀಗೆ ಯೋಚನೆ ಮಾಡಿದ್ನ, ಉದ್ಧವ ನನ್ನಷ್ಟೇ ಜ್ಞಾನಿ ಅಲ್ಲ, ನನ್ನನ್ನು ಗೆದ್ದವನು, ನನ್ನನ್ನು ಸೋಲಿಸಿದವನು ಗುಣಗಳಿಂದ ಅಂತ ಮೇಲು ನೋಟಕ್ಕೆ ಕಾಣುತ್ತೆ. ಇದಕ್ಕೆ ಏನು ಅರ್ಥ ಮತ್ತು ಹೀಗೆ ಹೇಳುವುದಕ್ಕೆ ಕಾರಣ ಏನು? ಅದಕ್ಕೆ ಆಚಾರ್ಯರು ಒಂದು ಪ್ರಮಾಣ ಕೊಡ್ತಾರೆ. ಅಂದರೆ ಬೇರೆ ಬೇರೆ ನಿಟ್ಟಿನಿಂದ ಇದನ್ನು ನೋಡಬೇಕು ಅಂತ ಹೇಳ್ತಾರೆ ಅವರು. ಉತ್ತಮೈ ಅಧಿಕತ್ವಂ ವಾ ಸಾಮ್ಯಂ ವಾ ವಿಜಯೋಪಿ ವಾ. ಒಂದು ಗ್ರಂಥದಲ್ಲಿ, ಪುರಾಣದಲ್ಲಿ, ಉತ್ತಮರಿಗಿಂತಲೂ ಇನ್ನೊಬ್ಬ ಹೀನನನ್ನು ಉತ್ತಮ ಅಂತ ಹೇಳೋದು. ಅಂದರೆ ಕೃಷ್ಣನಿಗಿಂತಲೂ ಇವನು ಉತ್ತಮ ಅಥವಾ ಕೃಷ್ಣನಿಗೆ ಸರಿಸಾಟಿ. ಉತ್ತಮತ್ವಂಬ ಸಾಮ್ಯಂಬ. ನಿಜವಾಗಿ ಉದ್ಧವ ಕೃಷ್ಣ ಭಕ್ತ. ಅದು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ ಅವನು
ನನ್ನ ಸರಿಸಮಾನ, ನನಗಿಂತ ಏನೂ ಕಮ್ಮಿ ಅಲ್ಲ ಅಂತ ಒಬ್ಬ ನೀಚನನ್ನು ಉತ್ತಮನಿಗಿಂತಲೂ ಉತ್ತಮ ಅಂತ ಹೇಳುವುದು, ಸಮಾನ ಅಂತ ಹೇಳುವುದು, ಅಥವಾ ಉತ್ತಮರನ್ನು ನೀಚ ಗೆದ್ದ ಅಂತ ಹೇಳುವುದು ನಿರ್ಜಿತ ವಿಜಯೋಪಿವ. ಇದು ಯಾಕೆ ಹೇಳ್ತಾರೆ ಪುರಾಣಗಳಲ್ಲಿ? ಅದು ಯಾರಿಗೆ? ನೀಚಾನಂ ಅಪಿತು ಉಚ್ಯತೆ ಅಪಿತು ನೀಚಾನಂ ಹೇಳುವುದು ಅಧಮರಿಗೆ, ಉತ್ತಮರ ಸಾಮ್ಯ, ಉತ್ತಮರ ಉತ್ತಮತ್ವ, ಉತ್ತಮನ ಗೆದ್ದವನು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದಕ್ಕೆ ಎರಡು ಕಾರಣ ಇದೆ ಅಂತ. ಏನು ಅಂದರೆ ಮೋಹನಾರ್ಥಂ ವ್ಯಪೇಕ್ಷಯ ಅಂತ. ಎರಡು ಥರದ ಜನರು ಪುರಾಣ ಓದ್ತಾರೆ. ಒಂದು ಶ್ರದ್ಧೆ ಇಲ್ಲದವರು, ಸುಮ್ಮನೆ ಖಯಾಲಿ ಏನುಂಟು ನೋಡೋಣ ಪುರಾಣದಲ್ಲಿ ಅಂತ ನಂಬಿಕೆ ಇಲ್ಲದವರು, ಅಂದರೆ ತಾಮಸರು ಪುರಾಣ ಓದ್ತಾರೆ. ಸಾತ್ವಿಕರು ಪುರಾಣ ಓದ್ತಾರೆ. ಈಗ ಇಲ್ಲೇ ಹೇಳಿದಾಗೆ ನಾನು ಇಷ್ಟು ವಿಶ್ಲೇಷಣೆ ಮಾಡಿ ಹೇಳಿದ್ದು ಇದು ಸಾತ್ವಿಕರ ಅರ್ಥ. ತಾಮಸರಿಗೆ ಇದು ಕಾಲಜ್ಞಾನ ಇಲ್ಲರಿ ಈ ಪುರಾಣಕ್ಕೆ, ಯಾವತ್ತು ಅದನ್ನು ಯಾವತ್ತು ಹೇಳ್ತಾರೆ, ಇದನ್ನು ಅಪ್ರಮಾಣ. ಇದು ತಾಮಸರಿಗೆ ಆಗುವ ಬೋಧವೇ ಬೇರೆ, ಸಾತ್ವಿಕರಿಗೆ ಆಗುವ ಬೋಧವೇ ಬೇರೆ ಪುರಾಣದಿಂದ. ಅದರಿಂದ ಪುರಾಣ ಓದುಗಳು ಯಾರು ಉದ್ಧಾರ ಆಗೋದಿಲ್ಲ. ಯಾಕಂದರೆ ಅವನು ಸ್ವರೂಪಯೋಗ್ಯತೆಯೋ ಅದೇ ಆಗೋದು. ಓದಿಯೂ ನಂಬಿಕೆ ಕಳ್ಕೊಳ್ಬೋದು. ಒಬ್ಬ ರಾಹುಲ್ ಸಾಂಕೃತ್ಯ ಎನ್ರ ಪಾಡು ಏನಾಯಿತು? ಬಹಳ ದೊಡ್ಡ ವೇದ ವಿದ್ವಾಂಸ, 4 ವೇದಗಳನ್ನು ಭಾಷ್ಯ ಸಮೇತ ಅಧ್ಯಯನ ಮಾಡಿದ ಮಹಾನ್ ವಿದ್ವಾಂಸ. ಕೊನೆಗೆ ಎಲ್ಲ ನಂಬಿಕೆಗಳನ್ನು ಕಳ್ಕೊಂಡು ಇದೆಲ್ಲ ಬೋಗಸ್ಸು ಅಂತ ಹೇಳಿ ನಾಸ್ತಿಕನಾಗಿ ಸತ್ರು. ಅದನ್ನು ಅವರ ಜೀವದ ಗತಿ ಹಾಗೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವನು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು, ಕಮ್ಯುನಿಸ್ಟ್ ಆದರೂ, ಏನೇನೋ ಆಗಿ ಕೊನೆಗೆ ಬಾಯಿ ಮುಖವಾಗಿ ಯಾರು ಬಂದರೂ ಗಳಗಳ ಅಳೋದು, ಸತ್ರು ಅಷ್ಟೇ. ತನ್ನ ನೋವನ್ನು ತೋಡಿಕೊಳ್ಳಿಕ್ಕೂ ಭಗವಂತ ಅವಕಾಶ ಕೊಡಲಿಲ್ಲ. ಯಾರನ್ನು ನೋಡ್ಲಿಕ್ಕೆ ಬಂದರೆ ಅಳೋದು ಅಷ್ಟೇ, ಮಾತಿಲ್ಲ. ಅದು ಎಷ್ಟು ಪಶ್ಚಾತ್ತಾಪ ತುಂಬಿತ್ತೋ ಏನೋ ಮನಸ್ಸಿನಲ್ಲಿ, ನಾನು ಇಂಥ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಲಿಕ್ಕೂ ಬಾಯಿ ಇಲ್ಲ, ಬರೇ ಕಣ್ಣೀರು ಸುರಿಸಿ ಸತ್ತು. ಹಾಗೆ ಇಲ್ಲಿ 2 ಥರದ ಜನ ಪುರಾಣಗಳನ್ನ ಓದ್ತಾರೆ. ಇಬ್ಬರಿಗೆ 2 ಥರ ಅರ್ಥ ಆಗತ್ತೆ. ಅಸುರರಿದ್ದಾರಲ್ಲ, ದುಷ್ಟಬುದ್ಧಿಯವರು, ಕುಚೋದ್ಯ, ತಾಮಸ ಸ್ವಭಾವದವರು, ಅವ್ರಿಗೆ ಬೇಕು ಅಂತಲೇ ಕನ್ಫ್ಯೂಷನ್ ಆಗಲಿ ಅಂತಲೇ ಹೇಳಿದ್ದು ಮೋಹನಾರ್ಥಂ. ಅವರಿಗೆ ಆ ತಪ್ಪೇ ಅರ್ಥ ಆಗೋದು. ಕೃಷ್ಣನು ಉದ್ಧವನು ಸಮಾನರು ಅಂತ ಅರ್ಥ ಮಾಡಿಕೊಳ್ತಾರೆ, ಅಥವಾ ಒಂದು ಪಟ್ಟು ಮೇಲು, ಕೃಷ್ಣನಿಗಿಂತಲೂ ಉದ್ಧವ ಶ್ರೇಷ್ಠ ಅಂತ ಅರ್ಥ ಬರುವ ಹಾಗೆ ಹೇಳ್ತಾರೆ. ಯಾಕೆಂದರೆ ಮೋಹನಾರ್ಥಂ, ದುರ್ಜನರಿಗೆ ತಪ್ಪರ್ಥ ಆಗಲಿ ಅಂತಲೇ ಹಾಗೆ ಹೇಳಿದ್ದು ಒಂದು. ಆಮೇಲೆ ಸಜ್ಜನರಿಗೆ ವ್ಯಪೇಕ್ಷೆಯ, ಅದು ಬೇರೆ ಅರ್ಥ ಇದೆ. ಸಜ್ಜನರಿಗಾಗುವಾಗ ನೋದ್ಧೋ ಅಣ್ಣೋಪಿ ಮನ್ಯೂನಃ ಅಂತಂದರೆ ವಿಶೇಷ ಯಾವುದೋ ಒಬ್ಬ ಭಕ್ತನನ್ನು ಹೈಲೈಟ್ ಮಾಡುವ ವಿಶೇಷ ಅಪೇಕ್ಷೆ. ಅಂದರೆ ಆ ಭಕ್ತನನ್ನು ಆವತ್ತು ವಿಶೇಷವಾಗಿ ಹೈಲೈಟ್ ಮಾಡಬೇಕು, ಎದುರು ತರಬೇಕು. ಈ ಉದಾಹರಣೆಗೆ ಪ್ರಹ್ಲಾದ, ದೇವತೆಗಳೆಲ್ಲ ನರಸಿಂಹನ ಹತ್ರ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ತಾಕತ್ತಿರಲಿಲ್ವಾ? ಇತ್ತು. ಬ್ರಹ್ಮ ದೇವತೆಗಳಿಗೇನು ಭಗವಂತ ಹೋಗಿ ಶಾಂತನಾಗುವಂತ ಹೇಳೋ ತಾಕತ್ತಿತ್ತು, ಯಾರೂ ಹೋಗಲಿಲ್ಲ. ನೀನು ಹೋಗಪ್ಪ, ನಮಗೆ ಹೆದರಿಕೆ ಆಗುತ್ತೆ ಅಂತ ಪ್ರಹ್ಲಾದನ. ಯಾಕೆಂದರೆ ಪ್ರಹ್ಲಾದನ ಭಕ್ತಿಗೆ ಆವಾಗ ಖ್ಯಾತಿ ಕೊಡಬೇಕು, ಅದನ್ನು ಹೈಲೈಟ್ ಮಾಡಬೇಕು, ಎದುರು ತರಬೇಕು. ಹಾಗೆ ವ್ಯಪೇಕ್ಷ ಅಂದರೆ ಒಂದು ವಿಶೇಷ ಅಪೇಕ್ಷೆಯಿಂದ ಒಬ್ಬ ಭಕ್ತನನ್ನು ಅವತ್ತು ಅವನಿಗೆ ಸಾಮಾಜಿಕವಾಗಿ ಎತ್ತರಕ್ಕೇರಿಸಬೇಕು. ಅದಕ್ಕೋಸ್ಕರ ಆ ವಿಶೇಷ ಅಪೇಕ್ಷೆಯಿಂದ ಅವರನ್ನು ದೊಡ್ಡದಾಗಿ ಉಲ್ಲೇಖ ಮಾಡ್ತಾರೆ. ಅದರ ಅರ್ಥ ಕೃಷ್ಣನಿಗಿಂತ ದೊಡ್ಡವ ಅಂತಲ್ಲ, ಅವನು ಕೃಷ್ಣನಿಗೆ ಎಷ್ಟು ದೊಡ್ಡ ಪ್ರಿಯ ಕೃಷ್ಣನಿಗೆ ಅಂತ ತೋರಿಸುವಂಥ ವಿಶೇಷ ಅಪೇಕ್ಷೆಯಿಂದ ಹಾಗೆ ಹೇಳ್ತಾರೆ. ಅದನ್ನು ಸಜ್ಜನರಿಗೆ ಒಂಥರ ಅರ್ಥ, ದುರ್ಜನರಿಗೆ ಮೋಹ, ಸಜ್ಜನರಿಗೆ ವಿಶೇಷ ಅಪೇಕ್ಷೆ. ಆ ವಿಶೇಷ ವಿವಕ್ಷೆ ಗೊತ್ತಾಗತ್ತೆ ಅಷ್ಟೇ. ಅದರಿಂದಲೇ ನಿನಗೆ ಇದು ವಿಶೇಷವಾಗಿ ಮೊದಲನೇದ್ದು ನೋಡಿ, ಅದರಲ್ಲಿಯೂ ಮೊದಲನೇದು ಮೋಹನಾರ್ಥ ಅಂತ ಇಟ್ಟುಕೊಳ್ಳಿ. ಎರಡನೇದ್ದು ಗೆಲ್ಲುವುದು ಅಂದರೆ ಕೃಷ್ಣನನ್ನು ಉದ್ಧವ ಸೋಲಿಸುವುದಲ್ಲ, ಕೃಷ್ಣನ ಭಕ್ತಿಗೆ ಉದ್ಧವನ ಭಕ್ತಿಗೆ ಕೃಷ್ಣ ವಶ ಆಗೋದು, ಭಕ್ತಪ್ರಿಯನಾಗೋದು ಅಷ್ಟೇ. ಕೃಷ್ಣ ಉದ್ಧವನ ಭಕ್ತಿಗೆ ಮೆಚ್ಚಿದ ಅನ್ನೋ ವಿಶೇಷ ಅರ್ಥದ ಅಪೇಕ್ಷೆಯಿಂದ ಭಕ್ತಿಗೆ ಮೆಚ್ಚಿದ ಅನ್ನೋದಕ್ಕೆ ಭಕ್ತಿಗೆ ಸೋತ ಅಂತ ಹೇಳ್ತಾರೆ. ಅದು ಅದರ ಅರ್ಥವೇ ಹಾಗೆ. ಜಯ ಅಂದರೆ ಸೋಲುವುದಲ್ಲ, ಮೆಚ್ಚುವುದು. ಇದು ಒಂದು. ಮತ್ತೆ ಕೆಲವು ಕಡೆ ದೊಡ್ಡವರನ್ನು ಸಣ್ಣದು ಮಾಡಿ, ಸಣ್ಣವರನ್ನು ದೊಡ್ಡದು ಮಾಡಿ ಹೇಳುವುದು ಉಂಟು, ಇಲ್ಲ ಅಂತಲ್ಲ. ಅಥವಾ ಸಣ್ಣವರು ದೊಡ್ಡವರನ್ನು ಗೆದ್ದರು ಅಂತ ಹೇಳೋದು ಉಂಟು. ಅದು ಯಾಕೆ ಅಂದರೆ ಮೂಢದೃಷ್ಟಿ ಅನುಸಾರಾದ್ವಾ. ಕೆಲವೊಮ್ಮೆ ಏನು ಅಂದರೆ ದರ್ಶನ ಭಾಷೆ ಅಂತಿದೆ.
ದರ್ಶನ ಭಾಷೆಯಲ್ಲಿ ಏನು ಅಂದರೆ ಅಲ್ಲಿ ಜನರಿಗೆ ಹೇಗೆ ಖಂಡಿತೋ ಹಾಗೆ ಹೇಳೋದು, ಯಾವುದು ಸತ್ಯವೋ ಹಾಗೆ ಹೇಳುವುದಲ್ಲ. ಅದು ಮೂಢರು, ತಿಳುವಳಿಕೆ ಇಲ್ಲದ ಜನರಿಗೆ ಏನು ಖಂಡಿತು ಅದನ್ನು ಹಾಗೆ ಹೇಳಿಬಿಡ್ತಾರೆ ವ್ಯಾಸರು. ಅದು ನೀವು ಮೂಢರಾದರೆ ಹಾಗೆ ಅರ್ಥ ಮಾಡಿಕೊಳ್ಳಿ, ಜ್ಞಾನಿಗಳಾದರೆ ಬೇರೆ ಅರ್ಥ ಮಾಡಿಕೊಳ್ಳಿ ಅಂತ. ಏನು ಖಂಡಿತು? ಈ ಉದಾಹರಣೆಗೆ ಭೀಷ್ಮಾಚಾರ್ಯರಿಗೂ ಪರಶುರಾಮನಿಗೂ ಯುದ್ಧ ಆಯಿತು. ಮದುವೆ ಮಾಡ್ಕೊ ಅಂತ ಪರಶುರಾಮ ಹೇಳಿದ, ಭೀಷ್ಮ ಮಾಡಿಕೊಳ್ಳಲ್ಲ ಅಂದರು. ಹಾಗಾದ್ರೆ ಯುದ್ಧ ಮಾಡಿದರು. ಯುದ್ಧ ಮಾಡಿ ಪರಶುರಾಮ ಸೋತ. ಅಂದರೆ ಸೋತ ಹಾಗೆ ಪರಶುರಾಮ ಯುದ್ಧ ಮಾಡುವುದು ನಿಲ್ಲಿಸಿ, ಇಲ್ಲಪ್ಪ ನಿನ್ನನ್ನು ಮೆಚ್ಚಿಸುವುದು ನನ್ನಿಂದ ಆಗೋಲ್ಲ, ಏನು ಬೇಕಾದ್ರೆ ಮಾಡು ಅಂತ ಹೊರಟು ಹೋಗ್ತಾನೆ ಪರಶುರಾಮ. ಎಷ್ಟೋ ಸರ್ತಿ ದೇವರು ಯುದ್ಧದಲ್ಲಿ ಸೋತ ಹಾಗೆ ತೋರಿಸ್ಕೊಡ್ತಾರೆ. ಯಾಕೆಂದರೆ ಸೋಲುವುದು ಯಾವಾಗ ಡಿಸ್ಕ್ವಾಲಿಫಿಕೇಶನ್ ಗೊತ್ತಾ? ಶಕ್ತಿ ಇಲ್ಲದವರು ಸೋಲುವುದು ಡಿಸ್ಕ್ವಾಲಿಫಿಕೇಶನ್. ಸಮರ್ಥರು ಸೋತರೆ ಅದು ಕ್ವಾಲಿಫಿಕೇಶನ್. ಮಕ್ಕಳ ಕೈಯಲ್ಲಿ ದೊಡ್ಡವರು ನಿನ್ನ ಕೈಯಲ್ಲಿ ಫೈಟಿಂಗು, ತಂದೆ ಮಗ ಮೊಮ್ಮಗನ ಹತ್ರ ಅಜ್ಜ ಫೈಟಿಂಗ್ ಮಾಡೋದು. ಅದು ನಾನು ಸೋತೆಪ್ಪ ನಿನ್ನ ಹತ್ರ ಅಂತ ಅಜ್ಜ ಮೊಮ್ಮಗ ಅಂದರೆ ಮೊಮ್ಮಗನಿಗೆ ಖುಷಿ ಆಗಲಿ ಅಂತ ಹೇಳೋದು. ಅದು ಅಜ್ಜ ಸೋಲು. ಹಾಗೆ ಸಣ್ಣವರ ಕೈಯಲ್ಲಿ ಸೋಲುವುದುಂಟಲ್ವ, ಅದು ಒಂಥರದ ಸಣ್ಣವರನ್ನು ಪ್ಯಾಂಪರ್ ಮಾಡುವಂಥ ಒಂದು ವಿಧಾನ. ಅದರಲ್ಲಿ ದೊಡ್ಡವರಿಗೆ ಡಿಸ್ಕ್ವಾಲಿಫಿಕೇಶನ್ ಏನೂ ಇಲ್ಲ. ಅಸಮರ್ಥರು ಸೋತರೆ ಅದು ಸಮರ್ಥರು ಸೋತ ಹಾಗೆ ತೋರಿಸಿದರೆ ಅವ್ರಿಗೆ ಏನೂ ನ್ಯೂನತೆ ಇಲ್ಲ. ಆದ್ದರಿಂದ ಜನರ ಕಣ್ಣಿಗೆ ಸೋತ ಹಾಗೆ ಕಂಡಿತು, ಅದನ್ನು ಹಾಗೆ ಹೇಳ್ತಾರೆ ಮೂಢ ದೃಷ್ಟಿ ಅನುಸಾರದ್ವ. ಅನ್ನ ಅಜ್ಞನಿಗೆ ಏನು ಕಂಡಿತು ಅದನ್ನು ಕೃಷ್ಣ ಯುದ್ಧ ಮಾಡಿದ, ಯುದ್ಧರಂಗದಲ್ಲಿ ಇದ್ದ, ಸಾರಥ್ಯ ಮಾಡಿದ. ಕೃಷ್ಣನ ಮೈಯಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಬಾಣ ಬಿಟ್ಟರು, ಕೃಷ್ಣನ ಮೈಯಲ್ಲಿ ನೆತ್ತರು ಸುರಿಯಿತು. ಅದು ನೆತ್ತರು ಸುರಿದು ಕಂಡಿದ್ದಾರೆ ಅಲ್ಲ, ಅದು ಜ್ಞಾನಾನಂದಮಯವಾದ ದೇಹ ನೆತ್ತರು ಸುರಿಯುವುದು ಹಾಗೆ. ಅದು ಜ್ಞಾನಿಗಳಿಗೆ, ಸಾಮಾನ್ಯ ಜನರಿಗೆ ಕಂಡಿದೆ ಅಲ್ವ. ಏನು ಖಂಡಿತೋ ಅದನ್ನು ರಿಪೋರ್ಟ್ ಮಾಡಿದ. ಇದು ಮೂಢ ದೃಷ್ಟಿ ಅನುಸಾರದ್ವ. ಆಮೇಲೆ ನಿಜವಾದ ಅರ್ಥ ಏನು ಅಂದರೆ ಅನ್ವಪಿ ಮನ್ಯೂನಃ, ನನಗಿಂತ ಅವನು ಏನೂ ಕಮ್ಮಿ ಅಲ್ಲ ಅಂದರೆ ಅದರ ಶಾಸ್ತ್ರೀಯವಾದ ಅರ್ಥ ಅದು ಪ್ರೀತಿಯಿಂದ ಹಾಗೆ ಹೇಳೋದು. ನೀನು ನನಗೆ ಸರಿಸಾಟಿಯಪ್ಪ, ನೀನೇನು ಸಾಮಾನ್ಯನೋ ಅಂತ, ಅದು ಪ್ರಶಂಸೆ ಮಾತು. ಅದರ ಅರ್ಥ ಕಿಂಚಿತ್ ಸಾಮ್ಯ ಇದೆ ಅಂತ. ಅದರ ಒಳಗಿನ ಅರ್ಥ ಸ್ವಲ್ಪ ಸಾಮ್ಯವನ್ನು ದೊಡ್ಡದು ಮಾಡಿ ಹೇಳೋದು. ನೀನು ಪೂರ್ತಿ ನನಗೆ ಸರಿಸಮಾನಪ್ಪ, ನೀನು ಯಾವುದರಲ್ಲಿ ಕಮ್ಮಿ ಇಲ್ಲ, ಎಲ್ಲದಲ್ಲೂ ಕಮ್ಮಿ. ಆದರೆ ಅದು ಪ್ರಶಂಸೆ ಮಾಡುವಾಗ ಇನ್ನೊಬ್ಬರನ್ನು, ಇದರ ಲೋಕದಲ್ಲೇ ನಾವು ಮಾತಾಡ್ತೇವೆ. ಆ ಲೋಕದಲ್ಲಿ ಮಾತಾಡುವ ಭಾಷೆಗೆ ಅರ್ಥ ಮಾಡಲಿಕ್ಕೆ ಗೊತ್ತಿರೋದವರಿಗೆ ಪುರಾಣದಲ್ಲಿ ಇರುವ ಮಾತು ಅದು ಗೊತ್ತಿರುತ್ತೆ. ಲೋಕದಲ್ಲಿ ಅದು ಹಾಗೆ ಹೇಳಿದ್ದು, ಪ್ಯಾಂಪರ್ ಮಾಡಿದ್ದು ಅಂತ. ಮತ್ತು ಪುರಾಣದಲ್ಲಿ ಆಗೋ ಗೊಂದಲ ಯಾಕಾಗುತ್ತೆ ನಿಮಗೆ? ಯಾವಾಗಲೂ ಸಾಮ್ಯವನ್ನು ಅತಿಶಯೋಕ್ತಿ ಅಂತ ಹೇಳ್ತಾರೆ. ಇದೊಂದು ಅಲಂಕಾರ, ಅತಿಶಯವಾಗಿ ಹೇಳುವುದು ಪ್ರೀತಿಯಿಂದ. ಅದರ ಅತಿಶಯವನ್ನು ತೆಗೆದು ಅದರ ನಿಜವಾದ ಅರ್ಥವನ್ನು ಕಡಿಮೆ ಮಾಡಬೇಕಷ್ಟೇ. ಇದೆಲ್ಲ ಪುರಾಣದ ಅರ್ಥ ಮಾಡುವ ವಿಧಾನಗಳು ಅಂತ. ಉತ್ತಮೈ ಅಧಿಗೈ ಉತ್ತಮತ್ವಂಚ ಉತ್ತಮೈ ಅಧಿಗತ್ವಂಚ ಸಾಮ್ಯಂ ವಾ ಅಧಿಗತ್ವಂ ವಾ ವಿಜಯೋಪಿ ವಾ ಉಚ್ಯತೆಪಿತು ನೀಚಾನ. ಅದನ್ನು ಇಷ್ಟೆಲ್ಲ ಕಾರಣಗಳು. ಒಂದು ಮೋಹನಾರ್ಥ, ಸಾಮಾನ್ಯ ಜನರಿಗೆ ವಿದುರ ಕೃಷ್ಣ ಸಮಾನರು, ಏನು ದೊಡ್ಡ ಸಂಗತಿ ಅಲ್ಲ ಕೃಷ್ಣ ಅಂತ ಮೋಹ ಬರಲಿ, ಮೋಹನಾರ್ಥ. ಕೆಲವು ಸತಿ ಅವರನ್ನು ಎತ್ತಿ ತೋರಿಸುವುದಕ್ಕೋಸ್ಕರ ವಿಶಿಷ್ಟವಾದ ಉದ್ದೇಶದಿಂದ. ಮತ್ತು ಮೂಢರಿಗೆ ಹೇಗೆ ಖಂಡಿತೋ ಹಾಗೆ. ಇದಕ್ಕೆ ದರ್ಶನ, ವೇದದ ಪುರಾಣಗಳಲ್ಲಿ 3 ಭಾಷೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಂದು ದರ್ಶನ ಭಾಷೆ, ಒಂದು ಗುಹ್ಯ ಭಾಷೆ, ಒಂದು ಸಮಾಧಿ ಭಾಷೆ ಅಂತ. ಈ ಗುಹ್ಯ ಭಾಷೆ ಅಂದರೆ ಅರ್ಥ ಆಗದಂತೆ ಹೇಳೋದು, ದರ್ಶನ ಭಾಷೆ ಅಂದರೆ ಅಪಾರ್ಥ ಆಗುವಂತೆ ಹೇಳೋದು, ಸಮಾಧಿ ಭಾಷೆ ಅಂದರೆ ಯಥಾರ್ಥ ಆಗುವಂತೆ ಹೇಳೋದು. ಈ 3 ಸ್ಟೈಲ್ಗಳು ಅದು ಪುರಾಣದಲ್ಲಿ. ಸಮಾಧಿ ಅಂದರೆ ಇದ್ದದ್ದನ್ನು ಇದ್ದ ಹಾಗೇ ಹೇಳೋದು. ದರ್ಶನ ಭಾಷೆ ಇದ್ದದನ್ನಿದ್ದ ಹೇಳೋದಲ್ಲ, ಇದ್ದದ್ದನ್ನು ಕಂಡ ಹಾಗೆ ಹೇಳೋದು. ಅದು ಇದ್ದದ್ದು ಹೇಳೋದಲ್ಲ, ಕಂಡದ್ದು ಹೇಳೋದು. ಮುಖ್ಯ ಭಾಷೆ ಅಂದರೆ ಇದ್ದದ್ದು ಅಲ್ಲ, ಕಂಡದ್ದು ಅಲ್ಲ, ಇನ್ನೇನೋ ಹೇಳೋದು, ಅದಕ್ಕೆ ಇನ್ನೇನೋ ಅರ್ಥ ಮಾಡಬೇಕು. ಈ 3 ಸ್ಟೈಲ್ಗಳನ್ನು ವ್ಯಾಸರು ಭಾರತದಲ್ಲಿ, ಭಾಗವತದಲ್ಲಿ ಎಲ್ಲ ಪುರಾಣಗಳು ಬಳಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಇದನ್ನು ಅರ್ಥ ಮಾಡಬೇಕು ಅಂತ ಇಷ್ಟು ಹೇಳಿ ಇದೆಲ್ಲ ಆದಮೇಲೆ ಉದ್ಧವ ಹೇಳ್ತಾನೆ, ಅಪ್ಪ ನನ್ನ ಕೆಲಸ ಮುಗಿಯಿತು, ನಾನು ನಿನಗೆ ಏನು ಹೇಳಬೇಕು ಅದನ್ನು ಕೃಷ್ಣನ ಆದೇಶ ಪ್ರಕಾರ ಹೇಳಿದ್ದೇನೆ. ಇಲ್ಲ ಉಳಿದದ್ದು ಅದು ನೀನು ಮೈತ್ರೇಯರ ಹತ್ರ ಕೇಳಬೇಕು. ಮೈತ್ರೇಯರು, ನಾನು ಒಟ್ಟಿಗೆ ಕೃಷ್ಣ ಅಂತ ಕೇಳಿದ್ದು, ಕೃಷ್ಣ ಮೈತ್ರೇಯರಿಗೆ ಆದೇಶ ಮಾಡಿದ, ನೀನು ಇದನ್ನು ವಿದುರನಿಗೆ ಹೇಳು ಅಂತ. ನನ್ನ ಹತ್ರ ಹೇಳಿಲ್ಲ. ಅದನ್ನು ನಾನು ಇಷ್ಟೇ ಹೇಳೋದು. ನಾನು ಆವತ್ತು ರಾತ್ರಿ ಅಲ್ಲೇ ಮಲಗಿ ಮರುದಿವಸ ಬೆಳಿಗ್ಗೆ ಅವನು ಬದಲಿಗೆ ಹೊರಟು ಹೋಗ್ತಾನೆ. ಹೇಳ್ತಾನೆ, ಮೈತ್ರೇಯನನ್ನು ನೀನು ಭೇಟಿಯಾಗು, ಅವರು ಗಂಗಾ ತೀರದಲ್ಲಿ ಇದ್ದಾನೆ.
ಹೀಗೆ ಯಮುನಾ ತೀರದಿಂದ ಯಾತ್ರೆ ಮಾಡ್ತಾ ಹಲವು ದಿನಗಳ ನಂತರ ವಿದುರ ಗಂಗಾ ತೀರಕ್ಕೆ ಬರ್ತಾನೆ. ಅಲ್ಲಿ ಮೈತ್ರೇಯರ ಭೇಟಿಯಾಗತ್ತೆ. ಮುಂದೆ ಏನಾಯಿತು ಅನ್ನೋದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.